ಕಂಪ್ನಿಗೆ ಜಾಬ್ ಆಗಿರುತ್ತೆ. ಡಿಪ್ಲೊಮಾದಲ್ಲಿ ಬಹಳಷ್ಟು ನಾನು ನೋಡ್ತೇನೆ, ಇಂಜಿನಿಯರಿಂಗ್ ಅಲ್ಲೂ ಜಾಬ್ ಆಗುತ್ತೆ. ನಾನು ಎಷ್ಟೊಂದು ಸತಿ ಸ್ಟೂಡೆಂಟ್ಸ್ ಜಾಬ್ ಕೊಡ್ತೀನಿ. ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಸ್ಯಾಲ್ರಿ ಕಮ್ಮಿ ಇದೆ, 11,000 ಸ್ಯಾಲ್ರಿ, 16,000 ಸ್ಯಾಲ್ರಿ, ಯಾಕೆ ಹೋಗ್ತೀವಿ, ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವರ ಜೀವನ ಹಾಳು ಮಾಡ್ತಾರೆ. ಪೇರೆಂಟ್ಸ್ ಗೆ ನಾನು ಡೈರೆಕ್ಟ್ ಆಗಿ ಯಾವಾಗ ಒಂದು ಕಂಪ್ನಿಗೆ ಜಾಯಿನ್ ಆಗ್ತೀರಾ, ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಗ್ರಾಜುಯೇಷನ್, ನಿಮ್ಗೆ ಡಿಗ್ರಿ ಕಂಪ್ಲೀಟ್ ಆಗ್ತಿದ್ದಂಗೆ ಕಂಪ್ನಿಯಲ್ಲಿ 3 ವರ್ಷ ದುಡಿಯೋದು ತುಂಬಾ ಇಂಪಾರ್ಟೆಂಟ್. 3 ವರ್ಷ ಆದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ಹೊರಗೆ ಬರ್ತಿರಲ್ಲ, ಎಕ್ಸ್ಪೀರಿಯನ್ಸ್ ಲೆಟರ್, ಲಿವಿಂಗ್ ಲೆಟರ್, ಸ್ಯಾಲರಿ ಸ್ಲಿಪ್ ಇವೆಲ್ಲ ಇಟ್ಕೊಂಡು ನೀವೇನು ಹೊರಗಡೆ ಬರ್ತಿರಲ್ಲ, ಇವಾದಾದ್ಮೇಲೆ ಯು ಕ್ಯಾನ್ ಜಾಯಿನ್ ಎ ಬಿಗ್ಗೆಸ್ಟ್ ಕಂಪನಿ ವಿತ್ ಹೈಯರ್ ಸ್ಯಾಲರಿ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಗ್ರಾಜುಯೇಷನ್ ಆರ್ ಡಿಗ್ರಿ, ಇಫ್ ಯು ಗೆಟ್ ಎ ಜಾಬ್ ಇನ್ ಎನಿ ಇಂಡಸ್ಟ್ರಿ, ಒಳ್ಳೆ ಇಂಡಸ್ಟ್ರಿನ ಕಂಪ್ನಿ ಚೆನ್ನಾಗಿದ್ದಾನ, ಕಣ್ಣು ಮುಚ್ಕೊಂಡು ಜಾಯ್ನ್ ಆಗ್ರಿ, ಎಷ್ಟು ಸ್ಯಾಲರಿ ಬರ್ತಷ್ಟು ತಗೊಳ್ಳಿ, ಎಷ್ಟು ಮನೆ ಕಳ್ಸಕ್ಕಾಗ ಇಟ್ಕೊಳ್ಳಿ, ನಿಮಗೆ ಒಂದು ವ್ಯಾಲ್ಯೂ ಸಿಗ್ತದೆ. ನಿಮಗೆ ಹೆಚ್ಚಾಗಿ ಕಾಲ್ ಮಾಡಿಬಿಟ್ಟು ನಿಮ್ಮನ್ನ ಕರೀತಾರೆ. ಸೊ 3 ವರ್ಷ ಇನ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ಹೆಚ್ಚಾಗಿ ಕೇಳೋದು ಕ್ವಶನ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಮೇಜರ್ ಸ್ಟೂಡೆಂಟ್ಸ್ ಏನಂತ ಆನ್ಸರ್ ಮಾಡ್ತಾ ಗೊತ್ತಾ, ಮೈ ನೇಮ್ ಇಸ್ ಶಿವಾಲಿ, ಮೈ ಫಾದರ್ ನೇಮ್ ಇಸ್ ಶಿವಮೂರ್ತಿ, ಮೈ ಮದರ್ ನೇಮ್ ಇಸ್ ಗೌರಮ್ಮ, ಮೈ ಬ್ಲಡ್ ಇಸ್ ಮೈ ದಿಸ್ ಇಸ್ ದಿಸ್, ಮೈ ದಟ್ ಇಸ್ ದಟ್. ನಿಮಗೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಿನ್ನಲ್ಲಿರೋ ಸ್ಕಿಲ್ಸ್ ಗಳ ಬಗ್ಗೆ ನನಗೆ ಹೇಳು, ನಿಮ್ ಬಗ್ಗೆ ಏನು ಇಂಟ್ರೊಡಕ್ಷನ್ ಕೊಟ್ಟು, ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ದಿಸ್, ಐ ನೋ ದಿಸ್ ಸ್ಕಿಲ್ಸ್, ಐ ಆಮ್ ಗುಡ್ ಇನ್ ದಿಸ್, ಐ ಆಮ್ ಗುಡ್ ಇನ್ ದಟ್. ಇಷ್ಟು ಬೇಕಾಗಿರುತ್ತೆ. ಮೊಬೈಲ್ ಪರ್ಚೇಸ್ ಮಾಡಿದಾಗ ಶೋರೂಮಿಗೆ ಹೋದಾಗ ನೀವು ಮೊಬೈಲ್ ಬಗ್ಗೆ ಏನೇನು ಬೇಕಾಗಿರುತ್ತೆ, ಇದನ್ನ ಯಾರು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಅವ್ನು ಎಷ್ಟು ಗಂಟೆಗೆ ಬಂದ, ಎಷ್ಟು ಗಂಟೆಗೆ ಮಲಗಿದ್ದ, ಇದನ್ನೆಲ್ಲ ನಾನು ಹೇಳ್ತಿದ್ದೆ. ನನಗೆ ಬೇಕಾಗಿರೋದು ಏನು ಇಂಪಾರ್ಟೆಂಟು, ಮೊಬೈಲ್ ಎಷ್ಟು ಮೆಗಾ ಪಿಕ್ಸೆಲ್, ಎಷ್ಟು ರ್ಯಾಮ್ ಇದೆ, ಎಷ್ಟು ಇಂಟರ್ನಲ್ ಸ್ಟೋರೇಜ್ ಇದೆ, ಎಷ್ಟು ಕೆಪಾಸಿಟಿ ಇದೆ, ಇದನ್ನ ನಮಗೆ ಬೇಕಾಗಿರೋದು. ಅಂದ್ರೆ ಫೀಚರ್ಸ್ಗಳು ಬೇಕಾಗಿದೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಅಂದಾಗ ದಯವಿಟ್ಟು ನಿಮ್ಮ ಫೀಚರ್ಸ್ಗಳನ್ನ ಹೇಳಿ. ಇನ್ನೊಂದು ಎರಡನೇ ತಪ್ಪು ಮಾಡೋದು ಏನು ಅಂದ್ರೆ, ರೆಸ್ಯೂಮ್ಗಳನ್ನ ಕಾಪಿ ಪೇಸ್ಟ್ ಮಾಡೋದು. ರೆಸ್ಯೂಮ್ಗಳನ್ನ ಕಾಪಿ ಪೇಸ್ಟ್ ಮಾಡೋದಂದ್ರೆ ಏನು, ಅರ್ಜೆಂಟ್ ಆಗಿ ಯಾವ್ದೊಂದು ಇಂಟರ್ವ್ಯೂ ಬಂದಿರುತ್ತೆ, ಮಚ್ಚ ನನಗೊಂದು ನಿಂದೊಂದು ರೆಸ್ಯೂಮ್ ಕಳಿಸು ಅಂತ ಹೇಳ್ಕೊಡ್ತಾರೆ. ಅವಾಗ ಆ ರೆಸ್ಯೂಮ್ ನ ಇಟ್ಕೊಂಡು ಅವ್ರ ಹೆಸರನ್ನಷ್ಟೇ ಚೇಂಜ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಫೇಕ್ ಸ್ಕಿಲ್ಸ್ ಗಳನ್ನ ಅಪ್ಲೋಡ್ ಮಾಡ್ಬಿಡ್ತೀರಾ. ನಿಮಗೆ ಆ ಸ್ಕಿಲ್ ಟ್ರೈನಿಂಗ್ ಆಗಿರೋದು. ಸೊ ಅವಾಗ ಏನಾಗುತ್ತೆ, ಜಾಬ್ ಇಂಟರ್ವ್ಯೂ ಏನು ಅವ್ರೇನು ಬಕ್ರಗಳಲ್ಲ, ಅವ್ರು ಇಂಟರ್ವ್ಯೂ ಮಾಡುವಾಗ ನಿಮಗೆ ಕ್ವಶನ್ಸ್, ನಿಮ್ಮ ರೆಸ್ಯೂಮ್ ನೋಡ್ತಾರೆ. ಆ ರೆಸ್ಯೂಮ್ ನೋಡ್ಬಿಟ್ಟು ನಿಮ್ಗೆ ಫಸ್ಟ್ ಕೇಳೋ ಕ್ವಶನ್, ಬೇಸಿಕ್ ಸ್ಕಿಲ್ಸ್ ಕಲ್ತಿರ್ತೀರ. ಓಕೆ, ವಾಟ್ ಈಸ್ ಪೈಥಾನ್ ಅಲ್ಲಿ ಬರುತ್ತೆ ಅಲ್ಗಾರಿದಮ್ಸ್ ಹೆಸರು ಹೇಳಿ ಅಂದಾಗ ನೀವು ಅಲ್ಲೇ ರಿಜೆಕ್ಟ್ ಆಗುತ್ತೆ. ದಯವಿಟ್ಟು ನಿಮ್ಮ ರೆಸ್ಯೂಮ್ ಅಲ್ಲಿ ನೀವು ಏನೇನು ಕಲ್ತಿದ್ದೀರಾ ಅದನ್ನ ಮಾತ್ರ ಹಾಕಿ. ನೀವು ಒಳ್ಳೆ ಸ್ಪೋರ್ಟ್ಸ್ಮನ್ಶಿಪ್ ಇದೆನಾ ಅದನ್ನ ಹಾಕಿ. ನಿಮಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಾ ಅದನ್ನ ಹಾಕಿ. ನಿಮ್ಮಲ್ಲಿ ಏನೇನು ಒಳ್ಳೆ ಕ್ವಾಲಿಟೀಸ್ ಇದೆ ಅದನ್ನ ಹಾಕಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಈಸ್ ಕ್ರಿಯೇಟ್ ಎ ಬ್ಯೂಟಿಫುಲ್ ರೆಸ್ಯೂಮ್. ಯಾವುದೋ ಒಂದು ಓಲ್ಡ್ ಫಾರ್ಮೆಟ್ ಅನ್ನ ಫಾಲೋ ಮಾಡಬೇಡಿ. ಎಲ್ಲರೂ ಒಂದು ಫಾರ್ಮೆಟ್ ನ ಫಾಲೋ ಮಾಡ್ತಾರೆ, ಆ ಫಾರ್ಮೆಟ್ ನ ದಯವಿಟ್ಟು ಫಾಲೋ ಮಾಡಬೇಡಿ. ಸಾಕಷ್ಟು ಫಾರ್ಮೆಟ್ಸ್ ಗಳು ಸಿಗುತ್ತೆ, ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. 5 years ಕಂಪ್ನಿದು ಹಿಸ್ಟ್ರಿನ ಸ್ಟಡಿ ಮಾಡಿ. ಅವರು ಎಷ್ಟು ಇನ್ಕಮ್ ತೆಗೆದಿದ್ದಾರೆ, ಎಷ್ಟು ಏನೇನು ಪ್ರಾಡಕ್ಟ್ಸ್ ಇದೆ, ಹೂ ಇಸ್ ದ ಸಿಇಒ, ಹೂ ಇಸ್ ದ ಡೈರೆಕ್ಟರ್, ಹೂ ಇಸ್ ದ ಮ್ಯಾನೇಜರ್, ಪ್ರತಿಯೊಂದನ್ನು ನೀವು ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಆಪ್ಟಿಟ್ಯೂಡ್ ಟೆಸ್ಟ್ ಕೊಡ್ತಾರಲ್ವಾ, ಆಪ್ಟಿಟ್ಯೂಡ್ ಟೆಸ್ಟ್ ಯಾವ ಕಂಪ್ನಿದು ಅಂತ ತಿಳ್ಕೊಂಡು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ 5 ವರ್ಷದ ಮಿನಿಮಮ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಆರಾಮಾಗಿ ಕ್ರ್ಯಾಕ್ ಮಾಡ್ತಾರೆ. ಫಸ್ಟ್ ನಿಮ್ಮ ಆಪ್ಟಿ ಚೆಕ್ ಮಾಡ್ತಾರೆ, ಇಂಗ್ಲಿಷ್ ಗ್ರಾಮರ್ ಚೆಕ್ ಮಾಡ್ತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಗ್ರೂಪ್ ಡಿಸ್ಕಷನ್ ಅಂತ ಕರೀತಾರೆ. ಗ್ರೂಪ್ ಡಿಸ್ಕಷನ್ ಅಲ್ಲಿ ಒಂದು ಮೇಜರ್ ಫ್ಲಾ ಇದೆ ನಿಮ್ಮಲ್ಲಿ. ಕೆಲವು ಟೈಮ್ ಫೈಟ್ ಮಾಡ್ಬಿಡ್ತಾರೆ. Don't ever fight. Respect their points and also prove your points. Conclude ಮಾಡೋದು ಇಂಪಾರ್ಟೆಂಟ್. ವಾಯ್ಸ್ ಇಂಪಾರ್ಟೆಂಟ್, ಗರ್ಲ್ಸ್ ಇಂಪಾರ್ಟೆಂಟ್ ಅಂತ ಒಂದು ಏನಾದ್ರು ಟಾಪಿಕ್ ಸೆಲೆಕ್ಟ್ ಆದಾಗ ವಾಯ್ಸ್ ಈ ಏರಿಯಾದಲ್ಲಿ ಇಂಪಾರ್ಟೆಂಟ್, ಗರ್ಲ್ಸ್ ಈ ಏರಿಯಾದಲ್ಲಿ ಇಂಪಾರ್ಟೆಂಟ್, ಇದು ಸಮಾನವಾಗಿರೋದು ತುಂಬಾ ಇಂಪಾರ್ಟೆಂಟ್. ಕನ್ಕ್ಲೂಡ್ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಆದ್ರೆ ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡ್ತಾರೆ, ನೀವು ಸಡನ್ ಸಿಕ್ಟ್ ಆಗ ಇವೆಲ್ಲ ತುಂಬಾ ಸ್ಕಿಲ್ಸ್ ಇಂಪಾರ್ಟೆಂಟ್. ಫೈನಲ್ ಇಯರ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವು ಇಂಟರ್ವ್ಯೂಗೆ ಹೋದಾಗ ಅವ್ರು ಚೆಕ್ ಮಾಡೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿರುತ್ತೆ, ಭಯ ಇರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಲೋ ಇರುತ್ತೆ, ಅದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಗೊತ್ತಾಗ್ಬಿಡುತ್ತೆ. ಯು ಕೆನಾಟ್ ಫೇಕ್ ಬಾಡಿ ಲ್ಯಾಂಗ್ವೇಜ್. ಪಿಕ್ಚರ್ಸ್ ಗಳಿರ್ಬೋದು, ಇಂಟರ್ವ್ಯೂ ಮಾಡೋರು ಇರ್ಬೋದು, ಬಿಸ್ನೆಸ್ ಮೀಟ್ ಬಾಡಿ ಲ್ಯಾಂಗ್ವೇಜ್ ನ ಬಹಳ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡ್ತಾರೆ. ನಡೀತಿರಲ್ಲ, ನೀವೇನಾದ್ರು ಕಾಲನ್ನ ಜಾರ್ಸ್ಕೊಂತ ಸೌಂಡ್ ಮಾಡ್ಕೊಂತ ನಡೀತೀರಾ ಅಂದ್ರೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇದೆ. ಕೈನ ಯಾವಾಗ್ಲೂ ಓಪನ್ ಅಪ್ ಆಗಿ ಇಟ್ಕೋಬೇಕು, ಕೈನ ಯಾವಾಗ್ಲೂ ಕಟ್ಟಬಾರ್ದು. ಕೈ ಕಟ್ತೀರಾ ಅಂದ್ರೆ ಯು ಆರ್ ಹೈಡಿಂಗ್ ಸಮಥಿಂಗ್ ಅಂತ. ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ಕೇಳುವಾಗ ಕಣ್ಣಲ್ಲಿ ಖಂಡಿತ ಮಾತಾಡಬೇಕು. ಇಲ್ಲ ಅಂದ್ರೆ ಯು ಆರ್ ಫೇಕಿಂಗ್ ಸಮಥಿಂಗ್, ಯು ಆರ್ ಹೈಡಿಂಗ್ ಸಮಥಿಂಗ್ ಅಂಡ್ ಯು ಡೋಂಟ್ ನೋ ಅಬೌಟ್ ದ್ಯಾಟ್ ಅಂತ ಅರ್ಥ. ಯಾರಿಗಾರು ಒಂದು ಕ್ವಶನ್ ಕೇಳಿದಾಗ ಕಣ್ ಕೆರ್ಕೊಂಡು, ಈ ತರ ಹಣೆ ಕೆರ್ಕೊಂಡು, ಈ ತರ ಕಿವಿ ಹೇಳ್ಕೊಳ್ಳೋದು, ಈ ತರ ತಲೆ ಕೆರ್ಕೊಳ್ಳೋದು ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಅಷ್ಟೇ ಸ್ಟ್ರೆಸ್ಫುಲ್ ಕ್ವಶನ್ಸ್ ಗಳನ್ನ ಕೇಳಿದಾಗ ನೀವು ಕಾಮ್ ಅಂಡ್ ಕೂಲ್ ಆಗಿ, ಯು ಹ್ಯಾವ್ ಟು ಬಿ ರಿಯಲಿ ಆನೆಸ್ಟ್, ಯು ಹ್ಯಾವ್ ಟು ಬಿ ರಿಯಲಿ ಕಾನ್ಫಿಡೆಂಟ್.
ಪ್ರೊಫೆಷನಲ್ ಗ್ರೂಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ರಾಕ್ಟ್ ದೆಮ್ ಸಬ್ ಕಾನ್ಶಿಯಸ್ಲಿ. ಸೊ ಹಾಗಾಗಿ ಡ್ರೆಸ್ ಕೋಡ್ ಅನ್ನೋದು, ಪ್ರೊಫೆಷನಲ್ ಗ್ರೂಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾರಾದ್ರೂ ಒಬ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಾರೆ ಅಂತ ತಕ್ಷಣ ಆಟೋಮೆಟಿಕಲಿ ನಮ್ಮ ಕಣ್ಣು ಏನಾಗುತ್ತೆ, ಅವ್ರನ್ನ ನೋಡಕ್ ಅಬ್ಸರ್ವ್ ಮಾಡಕ್ ಹೋಗುತ್ತೆ. ಮೇಲ್ಸ್ ಗಳಿಗಾದ್ರೆ ಯು ಕ್ಯಾನ್ ಯೂಸ್ ಲೈಟ್ ಕಲರ್ಸ್ ಲೈಕ್ ಫಾರ್ಮಲ್ ಶರ್ಟ್, ವೈಟ್ ಕಲರ್, ಸ್ಕೈ ಬ್ಲೂ ಕಲರ್. ಸೊ ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಬರೋದಾದ್ರೆ ಯು ಕ್ಯಾನ್ ಗೋ ಫಾರ್ ಪ್ರೊಫೆಷನಲ್ ಸ್ಯಾರಿ ಅಪ್ರೋಚ್. ಪ್ರೊಫೆಷನಲ್ ಕುರ್ತೀಸ್ ಇರ್ಬೋದು, ಚೂಡಿದಾರ್ ಇರ್ಬೋದು, ಇದು ಕೂಡ ಸಜೆಸ್ಟೇಬಲ್. ಇಂಟರ್ವ್ಯೂ ಹೋಗುವಾಗ ಕೈಂಡ್ಲಿ ಯೂಸ್ ಫಾರ್ಮಲ್ಸ್ ಇನ್ ಲೈಟ್ ಕಲರ್ಸ್, ಮೈಲ್ಡ್ ಕಲರ್ಸ್ ಯೂಸ್ ಮಾಡಿದಾಗ ದಟ್ ಡಸಂಟ್ ಲುಕ್ ಹಾರ್ಶ್ ಟು HR ಪರ್ಸನ್ಸ್. ಸ್ವಲ್ಪ ಜ್ಯುವೆಲರೀಸ್ ಗಳನ್ನ ಕಡಿಮೆ ಹಾಕೊಳ್ಳೋದು ಒಳ್ಳೇದು, ಮೇಲ್ ಆಗಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಾಗಲಿ. ಫೇಸ್ ಕ್ಲೀನ್ ಶೇವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೆನ್. ಫೇಸ್ ಶೇವ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ನನಗೆ ಬೇರ್ಡ್ ಬೇಕು ಅಂತ ನಿಮಗೆ ಅನಿಸ್ತು ಅಂದ್ರೆ ಅದನ್ನ ಪ್ರೊಫೆಷನಲ್ ಟ್ರಿಮ್ಮಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಪ್ರೊಫೆಷನಲ್ ಗ್ರೂಮಿಂಗ್ ಇಂದಾಗಿ ಈ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಡಿಸ್ಕಸ್, ಇನ್ ಆರ್ಡರ್ ಟು ಇನಿಷಿಯೇಟ್ ದ ಇಂಟರ್ವ್ಯೂ ಪ್ರಾಸೆಸ್.